ಜಗಳೂರು ಅಲ್ವಾ ಇದು? ಜಗಳೂರು. ತಮ್ಮ ಹೆಸರು? ಕಿಶೋರ್. ಕಿಶೋರ್. ಏನ್ ಮಾಡ್ತೀರಿ ನೀವು? ಬಿಸ್ನೆಸ್ ಮಾಡ್ತೀವಿ. ಬಿಸ್ನೆಸ್. ರಾಮದೇವ್ ಲಡಾನ್. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? ಇಲ್ಲಿ 25 ವರ್ಷ ಆಯ್ತು. ಓಕೆ, ಜಗಳೂರು ಲೋಕಲ್ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಿ. ಓಕೆ, ಹೀಗಿದೆಯೋ ನಮ್ಮ ಸೈಟು? ಅವು ಎರಡು, ಅವು 30-40 ಅವು ಎರಡು. ಇಲ್ಲಿ ಒಂದ್ ಐತೆ, ನಾವು ನಿಲ್ತಿರೋದು ಇದು ಒಂದು. ಇಲ್ಲಿ ಒಂದಿದೆಯಾ? ಟೋಟಲ್ ಇದು 3 ಐತಲ್ಲ, 3 ಬೇರೆ ಕಾರ್ನರ್ದು ಬೇರೆ, ಇನ್ನೊಂದು ಬೇರೆ. ಇಲ್ಲಿ ಸೆಂಟ್ರಿಗೆ ಅದು ಒಂದ್ ನಮ್ದೆ. ಈ ಸೈಡ್ ಅಪೋಸಿಟ್ ಇದು ಒಂದೇ. ಇದು ಒಂದ್ ನಮ್ದೆ. ಅಲ್ಲಿ 2 ಇದೆ. ಇದೊಟ್ಟು ಒಂದಿದೆ ಇದರಲ್ಲಿ. 30-40 ಇಲ್ಲಿ ಒಂದಿದೆ ಸೆಂಟ್ರು. ಇದರ ಅಪೋಸಿಟ್. ಇದರ ಅಪೋಸಿಟ್. ನಿಮ್ಮ ಹೆಸರಿಗಿದೆಯಾ? ನಿಮ್ಮ ಹೆಸರಿಗಿದೆ ಇದು? ಸೆಪರೇಟ್ ರಿಜಿಸ್ಟ್ರೇಷನ್. ಸಪರೇಟ್ ಇದೆ. ಒಟ್ಟು ಟೋಟಲ್ ನಿಮ್ಮ ಹೆಸರಿಗೆ ಇರೋದು. ಓಕೆ, ಇದು ನಮ್ಮ ಮನೆ ಹೆಸರಿಗೆ. ನಿಮ್ಮ ಮನೆ ಹೆಸರಿಗಿದೆ. ಓಕೆ, ಮನೆಯಲ್ಲಿ ಕಟ್ಬೇಕಂತಂದು ಗೋಡೆ ಮೇಲೆ ಕಟ್ಬೇಕಂತ. ಇದು ಗೋಡನ್ ಇರುತ್ತೆ. ಗೋಡನ್. ಓಕೆ, ಇದು ಗೋಡನ್. ಅದು ಗೋಡನ್ ಕಮ್ ರೆಸಿಡೆನ್ಸ್. ಗೋಡನ್ ವಿತ್ ಮನೆ. ಇಲ್ಲಿ ಗೋಡನ್ ಯಾವ ಕಡೆ ಮಾಡ್ಬೇಕಂತಂದು? ಇದು ಒಂದು ಗೋಡನ್ ಬರುತ್ತಲ್ಲ, ಇದು ಫುಲ್ ಗೋಡನ್ ಬರುತ್ತೆ ಇದು. ಓಕೆ. ಎಂಟ್ರೆನ್ಸ್ ಏನಿರ್ತದೆ ಈ ಗೋಡನ್ ನಲ್ಲಿ, ಎಂಟ್ರೆನ್ಸ್ ಈ ಕೆಳಗಿನ ಬರುತ್ತೆ. ಈ ನಾವು ಪಾರ್ಕಿಂಗ್ ಮಾಡ್ತೀವಲ್ಲ, ಪಾರ್ಕಿಂಗ್ ಒಳಗಡೆ ಹೋಗ್ಬಿಡುತ್ತೆ. ಬಂದ್ಬಿಡ್ತದೆ ಈಶಾನಿಗೆ. ಅಲ್ಲಲ್ಲ, ನಾನು ಹೇಳೋದು ಟೋಟಲ್ ಒಂದ್ ಕೆಲಸ ಮಾಡ್ತೀರಾ ನೀವು? ಎಲ್ಲ ಪಿಲ್ಲರ್ ಮೇಲೆ ಮಾಡಿ ಎಲ್ಲ ಇದ್ ಮಾಡ್ತೀರಾ? ಪಿಲ್ಲರ್ ಮೇಲೆ. ಇದು ಶೆಡ್. ಆ ಬೇಸ್ಮೆಂಟ್ ಮೇಲೆ ಏನು ಇದ್ ಮಾಡಲ್ವಾ? ಮನೆ ಮಾಡಲ್ವಾ? ನೀವು ಫಸ್ಟ್ ಫ್ಲೋರ್ ಮನೆ ಮಾಡ್ಕೊಂಡ್ಬಿಡ್ತೀರಾ? ಫಸ್ಟ್ ಫ್ಲೋರಿಗೆ ನಾನು ಐಡಿಯಾ ಹೆಂಗ್ ಗೊತ್ತಾ, ಫಸ್ಟ್ ಫ್ಲೋರ್ ಮೇಲೆ ಮಾಡ್ಕೊಂಬೋಣ. ಫಸ್ಟ್ ಫ್ಲೋರ್ ಮೇಲೆ ಮಾಡ್ತಾರೆ. ಫಸ್ಟ್ ಫ್ಲೋರ್ ಮಾಡೋಣ. ಈ ಕೆಳಗೆಲ್ಲ ಕಂಪ್ಲೀಟ್ ಪಿಲ್ಲರ್ ಮೇಲೆ ಪೂರ್ತಿ ಪಾರ್ಕಿಂಗ್ ಆಗುತ್ತೆ, ಕಂಪ್ಲೀಟ್ ಹಿಂದೆ ಗೋಡನ್ ಇರುತ್ತೆ ಅಲ್ವಾ? ಅಂದ್ರೆ ಏನಾಗತ್ತಂದ್ರೆ ಗೋಡನ್ ಕಳ್ತನ ಆಗೋದು, ಅಕಸ್ಮಾತ್ ಗೋಡನ್ ಇದಾಗೋದು, ಏನಾಗೋದು, ಅಗ್ನಿ ದುರಂತಗಳಾಗೋದು ಅಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೆಲವು ಉದಾಹರಣೆಗಳ ಸಮೇತ ಇದಾವೆ. ಸೊ ಅದಕ್ಕೋಸ್ಕರ ಅದಕ್ಕೆ ಓಕೆ. ಯಾಕಪ್ಪ ಅಂದ್ರೆ ಹೇಳಿದಾಗ ಯಾವತ್ತೋ ಒಂದು ಸಮಸ್ಯೆ ಆದಾಗ ಅದ್ರದ್ದು ಸುಮ್ನೆ ನೆಗೆಟಿವ್ ಆಗ್ತಾ ಹೋಗ್ತಿರ್ತದೆ. 50 ಆ ಕಡೆ ತಗೊಂಡು ಗೋಡನ್ ಹಂಗೆ ಎಂಟ್ರಿ ಕೊಡ್ಬೇಡ. ನಾವ್ ವೆಹಿಕಲ್ ಬಂದ್ರೆ, ದೊಡ್ಡ ವೆಹಿಕಲ್ ಬಂದ್ರೆ ಅಲ್ಲಿಂದ ಬಂದು ಹಂಗೆ ಎಂಟ್ರಿ ಕೊಡೋ ಮೂಲಕ ಹೋಗ್ಬಿಡ್ಬೇಕು. 15 ಈ ಕಡೆ. ಓಕೆನಾ? 20 ಫೀಟ್ ಇರುತ್ತಲ್ಲ, ಆ 20 ಫೀಟ್ ನಾಗ ಕೊಡ್ಬೇಕು. 20 ಫೀಟ್. ಯಾಕಂದ್ರೆ ಬಿಗ್ ಲಾರಿ, ದೊಡ್ಡ ಲಾರಿ ಬಂದ್ರು ಕೂಡ, ದೊಡ್ಡ ಲಾರಿ ಬಂದ್ರು ಕೂಡ ನಮ್ಗೆ ಒಳಗೆ ಹೋಗ್ಬಿಡ್ಬೇಕು, ನಂಗೆ ಹೋಗ್ಬಿಡ್ಬೇಕು ಅಂತ ಹೇಳಿ ಗೋಡನ್ ಒಳಗೆ ಸೀದಾ ಹೋಗ್ಬಿಡ್ಬೇಕು. ಸೊ ಹಾಗಾಗಿ ಒಂದು 10 ಫೀಟ್ 10-15 ಮಾಡ್ಕೊಂಡ್ರೆ ಓಕೆ. 14 ಅಡಿ ಮಾಡ್ತೀನಿ. 40 ಫೀಟ್ ಮಿನಿಮಮ್ ಯಾವ್ದೇ ಲೋಡಿಂಗ್ ಟೈಪ್ ಇದ್ರು ಒಳಗೆ ಹೋಗ್ಬಿಡ್ತು. ಸೊ ಅಲ್ವಾ? ಸೊ ನನ್ಗೆ ಐಡಿಯಾ ಗೊತ್ತಾಗತ್ತದ ನೀವು ಮಾಡೋ ಐಡಿಯಾ. ಪಿಲ್ಲರ್ ಮಾಡ್ಬಿಡಿ, ಟೋಟಲ್ 40-15 ಫೀಟ್ ಮಾಡಿ, ಅದ್ರ ಮೇಲೆ ನಾವು ಮನೆ ಕಟ್ಕೊಳ್ಳೋಣ ಅಲ್ವಾ? ಆದ್ರೆ ನಾನು ಹೇಳೋದು, ಅದು ನಿಮ್ಮ ಇದು ಹೆಸರಿಗಿದೆಯಾ? ಅದು ನಮ್ಮ ಮನೆ ಹೆಸರಿಗಿದೆಯಾ? ಅದು ರೀಸನ್ ಏನೈತೆ ಅಂದ್ರೆ ಇದು ನನಗೆ ಸಾಕು, ಅದು ಬೇಕಿದ್ರೆ ನಾನು ರಿಲೀಸ್ ಮಾಡ್ತೀನಿ. ಇಲ್ಲ, ಅದು ಒಂದು ಪಾಯಿಂಟ್ ನಾನು ಹೇಳ್ಬೇಕಂತ. ಸೊ ಅದಕ್ಕಾಗಿ ಅದನ್ನ ರಿಲೀಸ್ ಮಾಡಿ, ಇಲ್ಲ ಬೇರೆ ಹೆಸರು ಮಾಡ್ಕೊಳ್ಳಿ. ನಮ್ಮ ಮನೆ ಹೆಸರು ಫ್ಯಾಮಿಲಿ, ನಿಮ್ಮ ಯಜಮಾನ ಮಿಸ್ಸಸ್ ಒಂದೇ ಅಲ್ವಾ? ಸೊ ಅದ್ ಮಾಡ್ಬಿಟ್ರೆ ಪ್ರಾಬ್ಲಮ್ ಇರಲ್ಲ ನಮಗೆ. ಅದನ್ನ ಮಾರಾಟ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಒಂದು ರೀಸನ್ ವೆರಿ ಇಂಪಾರ್ಟೆಂಟ್. ನಿಂತೋಗ್ಬಿಡುತ್ತೆ ಮನೆ. ಸ್ಟಾರ್ಟ್ ಮಾಡಿದ್ರೆ ನಿಂತೋಗ್ಬಿಡುತ್ತೆ ಏನಾದ್ರು ಒಂದು ಪ್ರಾಬ್ಲಮ್ ಅಂತ. ಸೂಕ್ಷ್ಮವಾಗಿ ಮಾರಾಟ ಮಾಡ್ಕೊಳ್ಳಿ. ನೋ ಲೇಟ್ ಮಾಡೋದು ಬೇಡ. ಯಾಕಂದ್ರೆ ನಿಮ್ಮ ಅಕಸ್ಮಾತ್ ಮಾಡ್ತೀವಿ. ಈ ಬಿಲ್ಡಿಂಗ್ ಇದಕ್ಕಿನ ಹೈಟ್ ಹೋಗುತ್ತೆ. ಇದು ಒಂದೇ ಸೈಟ್ ಅಲ್ವಾ? ಇದು ಒಂದೇ ಸೈಟ್. ನೀವು ಹಾಗೆ ಮಾಡ್ಕೋಬೇಕಂದ್ರೆ ಒಂದ್ ಕೆಲಸ ಮಾಡಿ. ಅವಾಗೇನಂದ್ರು ಅವರು ಇದು ಡೌನ್ ಇರುತ್ತೆ. ಅರ್ಥ ಆಯ್ತು. ಗೋಡಮ್ ಅಕಸ್ಮಾತ್ ನೀವು ಅದೇ ಸ್ಟೇಜ್ ನಲ್ಲಿ ಮಾಡ್ತೀನಿ ಹಾಗೆ ಇರುತ್ತೆ ಅಂದ್ರೆ ಒಂದು 1/2 ಫೀಟ್ 1 ಫೀಟ್ ಆದ್ರೂ ಗ್ಯಾಪ್ ಬಿಡ್ಬೇಕು. ಒಳಗೆ ಎಂಟ್ರೆನ್ಸ್ ತೊಂದ್ರೆ ಏನಿಲ್ಲ. ವಾಲ್ ಬಂದಿರ್ತಲ್ವಾ ನಮ್ಗೆ, ವಾಲ್ ಬಂದಿರ್ತ ಹೋಗ್ಬೋದು. ನೀವು ಆ ಟೈಮ್ ನಲ್ಲಿ ನಾವು ಆರ್ಸಿ ಬಂದ್ಬಿಡ್ಲಿ 40 ಫೀಟ್ಗೆ ಟೋಟಲ್ ಎಂಟರ್ 40 ಫೀಟ್ ಹೋಗ್ಬಿಡ್ಲಿ. ನಾನೇನ್ ಹೇಳೋದು 40 ಫೀಟ್ ಮೇಲೆ ನಿಮ್ಗೆ ಎಲ್ಲ ಟೋಟಲ್ ನೀವು ಮಾಡ್ಕೋಬೇಕಂದ್ರೆ ಇದನ್ನ ಒಂದು ಸೀಟ್ ಹಾಕ್ಸ್ಕೊಂಡ್ಬಿಡಿ ಕ್ಲೀನ್ ಆಗಿ. ಸೀಟ್ ಟೈಪ್ ಬರುತ್ತಲ್ವಾ, 4 ಟ್ರ್ಯಾಕ್ ಸೀಟ್ ಬರುತ್ತೆ, 2 ಸೈಡ್ ಬರುತ್ತೆ. ಇಲ್ಲಿಂದ ಕಂಪ್ಲೀಟ್ ಆರ್ಸಿ ಅಲ್ಲಿವರೆಗೂ ಇರುತ್ತೆ. ಅಲ್ಲ, ನಮಗೆ ಆ ಪ್ಲಾನ್ ಇಲ್ಲ. ಟೋಟಲ್ ಆರ್ಸಿಸಿ ಹಂಗ ಹತ್ತಿಲ್ಲ. ಬಿಲ್ಡಿಂಗ್ ಅಷ್ಟೇ ಆರ್ಸಿಸಿ. ಅದು ಟೋಟಲ್ ಶೀಟ್ ನಾಗ ಶೀಟ್ ಒಂದು ಟೋಟಲ್ ಶೀಟ್. ಆಮೇಲೆ ಮುಂದೆ ಏನ್ ಮಾಡ್ಕೋಬೇಕು? ಅದು ಗೋಡನ್ ನೀರ್ ಇರುತ್ತೆ ಅಷ್ಟೇ. ಆಮೇಲೆ ಇನ್ನೊಂದು, ನನಗೆ 3 ಹೆಣ್ಮಗಳು. ಮುಂದೆ ನನಗೆ ಪ್ರಾಪರ್ಟಿ ನಾನು ಬೇರೆ ಕಡೆ ಇರ್ತೀನಿ, ಇಲ್ಲ ಅವರು ಎಲ್ಲಿ ಇರ್ತಾರೆ ಅಲ್ಲಿ ಶಿಫ್ಟ್ ಆಗ್ತೀನಿ. ಹಂಗಾಗಿ ಪ್ರಾಪರ್ಟಿ ಪಾರ್ಟಿಷನ್ ವೈಸ್ ಇದ್ರೆ ಮಾರಕ್ಕೂ ಅನುಕೂಲ ಇದೆ. ಒಂದೇ ದೊಡ್ಡ ಪ್ರಾಪರ್ಟಿ ಮಾಡ್ಕೊಂಡು ಇನ್ವೆಸ್ಟ್ ಜಾಸ್ತಿ ಮಾಡ್ಕೊಂಡು ಆದ್ರೆ ಅವಾಗ ವ್ಯಾಲ್ಯೂ. ಒಂದ್ ಕೆಲಸ ಮಾಡಿ, ಆ ರೀಸನ್ಗೆ ಒಂದ್ ಕೆಲಸ ಮಾಡಿ. ಅದು 30 ಅಲ್ವಾ? ಇದು 30 ಅಲ್ವಾ? ಜಡ್ಜ್ಮೆಂಟ್ ಇದು ಪರ್ಫೆಕ್ಟ್ ಜಡ್ಜ್ಮೆಂಟ್ ನೋಡಿ. 30ಗೆ ಟೋಟಲ್ ಫಿಕ್ಸ್ ಮಾಡ್ಬೇಡ. ಅರ್ಥ ಆಯ್ತಾ? 29 ತಗೊಂಡ್ಬೇಡ. ಇದನ್ನ 29 ತಗೊಂಡ್ಬೇಡ. ನಾವು 29 ಫಿಕ್ಸ್ ಮಾಡ್ಕೊಂಬೇಡ ನಾವು. ಓಕೆನಾ? ಇಲ್ಲಿ ಗೇಟ್ ಕೊಟ್ಟಿದ್ದು ಅಲ್ಲೂ ಗೇಟ್ ಕೊಟ್ಬೇಡ. ಎಲ್ಲಿ ಗೇಟ್ ಬೇಡ. ಅಲ್ಲಿ 1 ಫೀಟ್, ಇಲ್ಲಿ 1 ಫೀಟ್ ಬಿಟ್ಟಿರ್ತೀವಲ್ಲ, ಅದ್ರದ್ದು 1 ಫೀಟ್ 29 ಅಂದ್ರೆ 2 ಫೀಟ್ ಬಿಡ್ತೀವಿ ನಾವು.
ಅಂದ್ರೆ ಬಿಲ್ಡಿಂಗ್ ಕಟ್ಟಕ್ಕೆ ಹೆಂಗೋ 1.5 ಅಡಿ ಬಿಟ್ಟು ಬಿಟ್ಟು 2 ಬಿಟ್ಟು ಫೀಟ್ 2 ಫೀಟ್ ಗ್ಯಾಪ್ ಆಗುತ್ತೆ ಅವಾಗ. ಗ್ಯಾಪ್ ಮಾಡ್ಕೊಂಡು ಸಪರೇಟ್ ವಾಲ್ ಕಟ್ಕೊಂಡು ಅಲ್ಲಿ ಗೋಡೆ ಕಟ್ಕೊಂಬಿಡಿ, ಯಾವ ತರ ಕಟ್ಕೋಬೇಡಿ. ಫಿನಿಶ್. ಅಲ್ಲ ಆತರ ಕಟ್ತೀವಿ ನಮ್ಮ ಇಂಜಿನಿಯರ್